ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲನ್ನು ತೆರೆದು ಕೆಲವು ದಿನಗಳ ಕಾಲ ಮಾತ್ರ ತನ್ನ ಭಕ್ತರಿಗೆ ದರ್ಶನವನ್ನು ನೀಡುವಂತಹ ನಮ್ಮ ಹಾಸನಾಂಬೆ ತಾಯಿಯ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ವರ್ಷಕ್ಕೆ ಒಂದು ಸಾರಿ ಮಾತ್ರ ಬಾಗಿಲನ್ನು ತೆರೆದು ಕೆಲವು ದಿನಗಳ ಕಾಲ ಮಾತ್ರ ಬಾಗಿಲನ್ನು ತೆರೆದಿರುತ್ತೆ ಹಾಸನಾಂಬೆ ದೇವಾಲಯದಲ್ಲಿ. ಇವಾಗ ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರ ಎಂಬ ರಾಕ್ಷಸ ಇರ್ತಾರೆ. ಅವರು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ತುಂಬಾ ಬಲಿಷ್ಠ ಆಗ್ತಾರೆ. ಪ್ರಬಲಿಷ್ಠ ಆದ ಮೇಲೆ 3 ಲೋಕದಲ್ಲೂ ಅಂಧಕಾಸುರನ ಉಪಟಳ ತುಂಬಾ ಜಾಸ್ತಿ ಆಗುತ್ತೆ. ಆವಾಗ ಶಿವ ಅಂಧಕಾಸುರನನ್ನು ಕೊಲ್ಲಲು ಬಂದಾಗ ಇಬ್ಬರ ನಡುವೆ ತುಂಬಾ ಕಠೋರವಾಗಿ ಯುದ್ಧ ನಡೆಯುತ್ತೆ. ಅಂಧಕಾಸುರನ ಪ್ರಕಾರ ಒಂದೊಂದು ಹನಿ ಕೂಡ ಮರುಜೀವ ಪಡೆದುಕೊಳ್ತಾ ಇರುತ್ತೆ. ಆವಾಗ ಇದನ್ನ ನಿಯಂತ್ರಿಸಲಾಗದೆ ಶಿವ ತನ್ನ ಬಾಯಿಂದ ಯೋಗೇಶ್ವರಿಯನ್ನ ಸೃಷ್ಟಿ ಮಾಡ್ತಾರಂತೆ. ಹಾಗೆ ಇತರ ದೇವತೆಗಳು ಸಹ ಶಿವನಿಗೆ ಸಹಾಯ ಆಗಲಿ ಅಂತ ತಮ್ಮ ಶಕ್ತಿಯನ್ನು ಕರುಣಿಸ್ತಾರಂತೆ. ಈ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಹಾಗೂ ಚಾಮುಂಡಿ ದೇವಿ. ಈ ಸಪ್ತಮಾತೃಕೆಯರು ದಕ್ಷಿಣದ ಕಡೆಗೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರ್ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸ್ತಾರಂತೆ. ಅವರಲ್ಲಿ ವೈಷ್ಣವಿ, ಕೌಮಾರಿ, ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಉತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸ್ತಾರೆ. ಇನ್ನು ಉಳಿದ ದೇವತೆಯರಾದ ಚಾಮುಂಡಿ, ವಾರಾಹಿ, ಇಂದ್ರಾಣಿ ಮತ್ತು ಇವರು ದೇವಿಗೆರೆಯ ಬಳಿ ನೆಲೆಸಿದರು ಅಂತ ಹೇಳ್ತಾರೆ. ಹಾಗೆ ಸಪ್ತಮಾತೃಕೆಯರು ಸದಾ ನಗ್ನಗ್ತಾ ಇರೋದ್ರಿಂದ ಇಲ್ಲಿ ನೆಲೆಸಿರೋದ್ರಿಂದ ಹಸನ ಅಥವಾ ಹಾಸನವಾಗಿದೆ ನಮ್ಮ ಸಿಂಹಾಸನಪುರಿ ಎಂಬ ನಂಬಿಕೆ ಕೂಡ ಇದೆ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ವಿಸಿಟ್ ಮಾಡಿರೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಣ. ಕ್ಯೂ ಅಂತೂ ತುಂಬಾನೇ ಇತ್ತು. ಎಲ್ಲ ಕ್ಯೂನ ದಾಟ್ಕೊಂಡು ಅಂತೂ ಇಂತೂ ನಮ್ಮ ಹಾಸನಾಂಬೆಯ ದರ್ಶನ ಅಂತೂ ಚೆನ್ನಾಗೇ ಆಯ್ತು ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂ ಇತ್ತು ಅಂತ. ಇವಾಗ ನಮ್ಮ ಹಾಸನಾಂಬೆ ದರ್ಶನನ ಪಡೆದುಕೊಳ್ಳೋಣ ಬನ್ನಿ. ಇವರೇ ನೋಡಿ, ಮಹೇಶ್ವರಿ, ಕೌಮಾರಿ ಮತ್ತೆ ವೈಷ್ಣವಿ ದೇವಿ. ನಾವೆಲ್ಲರೂ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಎಲ್ಲರೂ ಹಾಸನಾಂಬೆ ದರ್ಶನ ಪಡ್ಕೊಂಡು ಪುನೀತರಾದ್ವಿ ಅಂತಾನೆ ಹೇಳ್ಬೋದು. ಫೈನಲಿ ಲೈಟ್ ಆಗಿ ಪ್ರಸಾದ ಕೂಡ ಸಿಕ್ತು. ಪೊಂಗಲ್ ಸಿಕ್ಕಿತ್ತು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.